ಲೋಗೋ ಡೌನ್ ಮಾಡ್ರಿ. ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಪದಾಧಿಕಾರಿಗಳ ಪ್ರಮುಖರ ಸಭೆಯನ್ನ ಇಲ್ಲಿನ ಪ್ರಮುಖರಾದಂತಹ ಶ್ರೀ ಗುರುರಾಜ್ ಹುಣಸಿಮರದವರ ನೇತೃತ್ವದಲ್ಲಿ ನಾವು ಕರೆದಿದ್ದೇವೆ ಮತ್ತು ಅದೇ ರೀತಿ ಜಿಲ್ಲಾ ಅಧ್ಯಕ್ಷರು ಮೈಕ್ ತೆಳಗ್ ಮಾಡ್ರು ಒಂದು ನೇತೃತ್ವ ಕಲ್ಮೇಶ್ ಮತ್ತು ಗುರು ಹುಣಸಿಮರದವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಎಲ್ಲರೂ ಕೂಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಜೆಡಿಎಸ್ ಪ್ರಮುಖರು, ಕಾರ್ಯಕರ್ತರು ಎಲ್ಲ ಸೇರಿ ಇಡೀ ಕ್ಷೇತ್ರಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮತದಾರನ ಭೇಟಿ ಮಾಡೋದು ಮತ್ತು ಅತ್ಯಂತ ದೊಡ್ಡ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಸಂಬಂಧ ಇವತ್ತು ಸಭೆ ಕರೆದಿದ್ದೇವೆ ಮತ್ತು ಈ ಸಭೆಯಲ್ಲಿ ಎಲ್ಲ ಪ್ರಮುಖರು ಬಂದಿದ್ದಾರೆ. ನನಗೆ ವಿಶ್ವಾಸ ಇದೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ 28ಕ್ಕೂ 28 ಸ್ಥಾನಗಳನ್ನು ಗೆಲ್ತದೆ ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿ ಹತಾಶರಾಗಿ ಮೋದಿಯವರಿಗೆ ಅತ್ಯಂತ ಕ್ಷುಲ್ಲಕ ಭಾಷೆಯಲ್ಲಿ ಬರೆಯೋದನ್ನು ಶುರು ಮಾಡಿದ್ದಾರೆ. ನೋಡಿ, ನಾನು ಇಷ್ಟ ಹೇಳೋದು, ನಾನು ಉಳಿದವರು ಯಾರದೇ ಅಪ್ಲೈ ಕೊಡೋಕ್ಕೆ ನಾನು ಹೋಗಲ್ಲ. ನಾನು ನಿನ್ನೆನೂ ಹೇಳಿದ್ದೇನೆ, ನಮ್ಮ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾದಾಗಿನಿಂದ ನಮ್ಮ ಪಕ್ಷ 8ರ ಪೈಕಿ 7 ಜನ ಅದೇ ಸಮುದಾಯದವರಿಗೆ ಕೊಟ್ಟಿದೆ. ಅವರಿಗೆ ಇಲ್ಲೇ MR ಪಾಟೀಲ್ ನಿಂತಿದ್ದಾರೆ. ಕಾಯ ವಾಚ ಮನಸ ನಾನು ಕೆಲಸ ಮಾಡಿದ್ದೇನೆ. ನಮ್ಮ ಪಾರ್ಟಿಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ. ಎಲ್ಲ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ, ಅದು ಮೇಯರು ಇತ್ಯಾದಿ ಮಾಡೋದಿಲ್ಲ. ಹಾಗಾಗಿ ನಾನು ನಿನ್ನೆನೂ ನೀವು ಕೇಳಿದ್ದೀರಿ ಈ ವಿಷಯದಲ್ಲಿ, ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ನನಗೆ ಅತ್ಯಂತ ಶ್ರದ್ಧಾವಂತರು ಇದ್ದಾರೆ. ಅವರು ನಾನು ಶ್ರದ್ಧೆಯಿಂದ ನೋಡಿದ್ದೇನೆ ಅವ್ರನ್ನ. ಅವರು ದೊಡ್ಡ ಸ್ವಾಮಿಗಳು. ನಾನು ಇನ್ನೇನು ಹೇಳಬೇಕು, ಬಹಳ ವರ್ಷಗಳಿಂದ ನನಗೆ ಪರಿಚಯ. ನನಗೆ ಸದಾ ಕಾಲಕ್ಕೂ ಆಶೀರ್ವಾದ ಮಾಡಿದ್ದಾರೆ. ಸದಾ ಕಾಲಕ್ಕೂ ಎಲ್ಲ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಮೊದಲು ಒಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೀನಿ. ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ. ದಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ಅದನ್ನು ನಾವು ಸರಿಪಡಿಸ್ತೇವೆ. ಮತ್ತು ತಪ್ಪಾಗಿದ್ದರೆ ಅದಕ್ಕೆ ನಾವು ಅವ್ರಿಗೆ ಕ್ಷಮೆ ಕೇಳಲಿಕ್ಕೂ ನಾನೇನು ಇಂಥದ್ದು ನೀವು ತಪ್ಪು ಮಾಡಿದ್ದೀರಿ ಅಂದರೆ ಕ್ಷಮೆ ಕೇಳಲಿಕ್ಕೂ ಸರಿ. ನಂದೇನು ಹಿಂಜರಿಕೆ ಇಲ್ಲ. ಅವ್ರನ್ನ ಅತ್ಯಂತ ಧಾರ್ಮಿಕ ನಾಯಕರವರು. ಅವ್ರ ಬಗ್ಗೆ ನಮಗೆ ಶ್ರದ್ಧೆ. ಯಾವುದೇ ಉತ್ತರ ಕೊಡಲ್ಲ ಮತ್ತು ಆ ವಿಷಯದ ಬಗ್ಗೆ ನಾನು ಚರ್ಚೆಗೆ ಚರ್ಚೆಗೆ ಹೋಗುದಿಲ್ಲ ಅಂತ ಏನೇನು ಹೇಳಿದ್ರೆ ಅವ್ರು ಏನು ಹೇಳಿದ್ರು ಎಲ್ಲವೂ ನನಗೆ ಆಶೀರ್ವಾದ. ನಾನು ಆ ಚರ್ಚೆಗೆ ಹೋಗುದಿಲ್ಲ. ಈ ಸಂದರ್ಭದಲ್ಲಿ ಉತ್ತರ ಕೊಡುವುದು ಸೂಕ್ತ ಅಲ್ಲ. ಬಿಜೆಪಿಯಲ್ಲಿ ಬಂಡಾಯ ಶಮನ ಆಗುವಂತ ಎಲ್ಲ ಕಾಣಿಸ್ತಾ ಇದೆ. ಮೈಕ್ ಡೌನ್ ಮಾಡು. ಕೆಲವು ಕ್ಷೇತ್ರಗಳಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಮನುಷ್ಯ ಏನಿದೆ ದುಃಖ ಬಂಡಾಯ ವಿಷಯದಲ್ಲಿ ಮಾತುಕತೆ ನೀವು ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲವೂ ನಮ್ಮ ಮಾತುಕತೆ ಆಗಿದೆ. ಉದಾಹರಣೆಗೆ ದಾವಣಗೆರೆಯಲ್ಲಿ ಆಗಿದೆ, ಈಗ ರಾಯಚೂರದ್ದು ಒಂದು ಉಳಿದಿದೆ. ನಾನು ಹೇಳಿದ್ನಲ್ಲ, ನಾನು ಅವರು ಸಮಯವನ್ನು ಕೊಟ್ಟರೆ ನಾನು ಮಾತುಕತೆ ಮಾಡ್ತೀನಿ.